ಸ್ನೇಹಿತರೆ, ಮೊನ್ನೆ ಸುಗ್ರೀವಾಜ್ಞೆಗೂ ಇವರು ಕೇರ್ ಮಾಡ್ತಿಲ್ಲ ಅನ್ನೋಂಥ ವಿಷಯವಾಗಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಒಂದು ವರದಿಯನ್ನು ಮಾಡಿದ್ವಿ. ಆ ವರದಿಯನ್ನು ನೋಡಿದ ಕೆಲವರು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ನಿಮಗೇನು ಗೊತ್ತು, ಇನ್ನು ಕೆಲವರು ಧರ್ಮಸ್ಥಳದ ಮರ್ಯಾದೆ ತೆಗೆಯೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ, ಮತ್ತು ಇನ್ನು ಕೆಲವರು ಸಿದ್ದರಾಮಯ್ಯ ಅವ್ರಿಗೆ ಆಧಾರ್ ಕಾರ್ಡನ್ನ ಕಳಿಸ್ಕೊಡ್ರಿ, ಇಲ್ಲಿ ಆಧಾರ್ ಕಾರ್ಡನ್ನು ಅಷ್ಟೇ ಆಧಾರವಾಗಿ ಇಟ್ಕೊಂಡು ಸಾಲ ಕೊಡೋರು ಯಾರೂ ಇಲ್ಲ, ಸಿದ್ದರಾಮಯ್ಯ ಅವ್ರಿಗೆ ಕೊಡಿಸ್ಬಿಟ್ಟು ಆಧಾರ್ ಕಾರ್ಡು ಒಂದ್ರ ಮೂಲಕನೇ ನಮಗೆ ಸಾಲವನ್ನು ಕೊಡಿಸೋವಂಥದ್ದು ಮಾಡಿ ಅಂತ ಹೇಳಿ ಒಂದಷ್ಟು ಜನ ನನಗೆ ಮೆಸೇಜ್ ಮಾಡಿದ್ದಾರೆ. ಸ್ನೇಹಿತರೆ ನೋಡಿ, ಇವರ ಮನಸ್ಥಿತಿ ಹೇಗಿದೆ ಅಂತ. ವೀರೇಂದ್ರ ಹೆಗ್ಗಡೆ ಅವರಿಗೆ ನಿಮಗೆಷ್ಟು ಗೊತ್ತು ಅಂತ ಕೇಳ್ತಾರೆ. ನಾವು ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಇಲ್ಲಿ ತನಕ ಏನು ತಿಳ್ಕೊಂಡಿದ್ವಲ್ಲ, ಇಡೀ ಜನಸಮೂಹ ಏನು ತಿಳ್ಕೊಂಡಿದ್ದಲ್ಲ, ನಾವು ಅಷ್ಟೇ ತಿಳ್ಕೊಂಡಿದ್ವಿ. ಯಾಕಂದರೆ ಎಲ್ರಿಗೂ ಸಮಾಜಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೊರಗೆ ಬಹಿರಂಗವಾಗಿ ಬಿಟ್ಟಿರ್ತಾರೆ. ಇನ್ನು ಕೆಲವರು ಎಂಥದ್ದೇ ವ್ಯಕ್ತಿ ಆಗಲಿ, ಇನ್ನು ಕೆಲವು ಗೌಪ್ಯವಾಗಿ ಇರ್ತದೆ ಅಂತ. ಅವ್ರ ಬಗ್ಗೆ ನಿಮಗೇನು ಗೊತ್ತು, ನಿಮಗೆಷ್ಟು ಗೊತ್ತು ಅಂತ ಕೇಳಿದಾಗ ನಮಗೆಷ್ಟು ಗೊತ್ತು ಅಂತ ನಾವು ಅವ್ರಿಗೆ ಉತ್ತರ ಕೊಡಬೇಕಾಗ್ತದೆ. ಯಾಕಂದ್ರೆ ಹೇಳಲೇಬೇಕು ಕೇಳಿರೋರ ಬಗ್ಗೆ. ಮತ್ತು ಇದೇನು ಯಾವುದೋ ಒಂದು ಇದರಿಂದಲ್ಲ, ಅವ್ರ ಕ್ಯೂರಿಯಾಸಿಟಿಯಿಂದನೂ ಕೇಳಿರ್ಬೋದು. ಅದನ್ನು ನಾವು ನಗ್ನಗ್ತಾ ಸ್ವೀಕಾರ ಮಾಡಿ ಅವರಿಗೆ ವೀರೇಂದ್ರ ಹೆಗ್ಗಡೆ ನಮಗೆಷ್ಟು ಗೊತ್ತು ಅಂತ ಕೇಳಿದ್ರೆ, ನನಗೆ ವೀರೇಂದ್ರ ಹೆಗ್ಗಡೆ ಅವರು ಎಷ್ಟು ಗೊತ್ತು ಅಂತ ಹೇಳ್ಬಿಟ್ಟು ನೇರವಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಹೇಳೋದಾದರೆ, ಜೈನ ಧರ್ಮಕ್ಕೆ ಸೇರಿದಂತಹ ವ್ಯಕ್ತಿ ಹಿಂದೂ ದೇವರ ಆರಾಧಕರಾಗಿ ಆ ದೇವಸ್ಥಾನದ ಟ್ರಸ್ಟಿನ ಮುಖ್ಯಸ್ಥರಾಗಿ ಧರ್ಮಾಧಿಕಾರಿಯಾಗಿ ಹೆಗಡೆ ಎನ್ನುವಂತಹ ಪಟ್ಟವನ್ನು ಅಲಂಕರಿಸಿರುವಂಥ ವ್ಯಕ್ತಿ. ಜೈನ ಧರ್ಮದ ಏನು ಹುಟ್ಟು ಜೈನರವರು ಜೈನ ಧರ್ಮದಲ್ಲಿ ಹುಟ್ಟಿ ಹಿಂದೂ ಧರ್ಮದ ಧರ್ಮಾಧಿಕಾರಿಯಾಗಿ ಅಲಂಕಾರಗೊಂಡಿರುವಂಥ ವ್ಯಕ್ತಿ. ಅದಕ್ಕೆ ಸ್ಪಷ್ಟ ನಿದರ್ಶನ ಏನು ಅಂದರೆ, ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಅನ್ನುವಂತಹ ಭಾಳಷ್ಟು ಕೋಟಿ ಜನಗಳ ಆರಾಧ್ಯ ದೈವವಾಗಿ ಅಲ್ಲಿ ಮಂಜುನಾಥ ಸ್ವಾಮಿ ಇದ್ದಾರೆ, ಹಾಗೆ ಅಣ್ಣಪ್ಪ ಸ್ವಾಮಿ ಇದ್ದಾರೆ. ಹಂಗಿದ್ದಾಗಲೂ ಆ ದೇವಸ್ಥಾನದ ಟ್ರಸ್ಟಿಯಾಗಿ ಧರ್ಮಾಧಿಕಾರಿಯಾಗಿದ್ದುಕೊಂಡು ಅವರ ಮೂಲ ಧರ್ಮ ಏನಿದೆಯಲ್ಲ ಅದರ ಮೇಲಿನ ವ್ಯಾಮೋಹ ಅಥವಾ ಭಕ್ತಿ ಅಥವಾ ನಾನು ಜೈನ ಅನ್ನೋಂಥದ್ದಕ್ಕೆ ಅದನ್ನು ಸ್ಪಷ್ಟಪಡಿಸೋದಕ್ಕೆ ಅಲ್ಲಿಯೇ ಒಂದು ಜೈನ ಮೂರ್ತಿಯನ್ನು, ಬಾಹುಬಲಿ ಮೂರ್ತಿಯನ್ನು ಕೂಡ ಅಲ್ಲಿ ನಿರ್ಮಿಸಿದ್ದಾರೆ. ಅಂದರೆ ಅವರ ಧರ್ಮದ ಬಗ್ಗೆ ಅವರಿಗಿರುವಂಥ ಮಹಾನ್ ನಿಷ್ಠೆ ಅದು. ಬಾಹುಬಲಿಯ ಮೂರ್ತಿಯನ್ನು ಅಲ್ಲಿ ನಿಲ್ಲಿಸೋದ್ರ ಮೂಲಕ ನಾನು ಮೂಲತಃ ಜೈನನೇ, ನನಗೆ ಅದರ ಮೇಲೆ ಅಷ್ಟು ಭಕ್ತಿ ಇದೆ ಅಂತ. ಹಂಗಿದ್ದುಕೊಂಡು ಕೂಡ ಇಲ್ಲಿ ಧರ್ಮಸ್ಥಳ ಏನು ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಅವರನ್ನು ಕೂಡ ಅದು ಧರ್ಮಾಧಿಕಾರಿಯಾಗಿ ಚಲಾವಣೆ ಆಗ್ತಾರೆ. ಅಷ್ಟು ಗೊತ್ತು. ಇನ್ನು ಮುಂದುವರೆದು ಭಾಳಷ್ಟು ಜನ ಬಹುಶಃ ನೆನಪು ಮಾಡ್ಕೊಳ್ಳಿ, ರಾಷ್ಟ್ರಪತಿಯ ಆಯ್ಕೆಗಿನ್ನೂ ಮುಂಚೆ ಇವರು ರಾಜ್ಯಸಭಾ ಸದಸ್ಯರಾಗೋಕ್ಕಿನ್ನೂ ಕೆಲವೇ ದಿನಗಳ ಮುಂಚೆ ವೀರೇಂದ್ರ ಹೆಗ್ಗಡೆ ಅವರಿಗೆ ರಾಷ್ಟ್ರಪತಿ ಹುದ್ದೆಯ ಆಹ್ವಾನ ಬಂದಿದೆ. ವೀರೇಂದ್ರ ಹೆಗ್ಗಡೆ ಅವರನ್ನು ರಾಷ್ಟ್ರಪತಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಚಿಂತನೆ ನಡೆಸಿದೆ. ಹಾಗಾಗಿ ಮೋದಿ ಬಂದರು, ಅಮಿತ್ ಶಾ ಬಂದರು, ಅವರ ಮನವೊಲಿಕೆ ನಡೀತಾ ಇದೆ ಅನ್ನೋದು ದೊಡ್ಡ ಮಟ್ಟದ ಸುದ್ದಿಯನ್ನು ಮಾಡಿದ್ರು. ಹಾಗೆ ಎಲ್ಲ ಮಾಧ್ಯಮಗಳು, ಬಾಯಿಂದ ಬಾಯಿಗೆ ಜನಗಳು ಕೂಡ ಎಲ್ಲರೂ ಇನ್ನೇನು ವೀರೇಂದ್ರ ಹೆಗ್ಗಡೆ ಅವರು ರಾಷ್ಟ್ರಪತಿ ಆಗೋಗ್ಬಿಡ್ತಾರೆ, ಅವರಿಗೆ ಮನವೊಲಿಸ್ತಾ ಇದ್ದಾರೆ, ಮೋದಿ ಅಮಿತ್ ಶಾ ಅವರೆಲ್ಲರೂ ಕೂಡ ಅವ್ರಿಗೆ ಮನವೊಲಿಸ್ತಾ ಇದ್ದಾರೆ. ಆದರೆ ವೀರೇಂದ್ರ ಹೆಗ್ಗಡೆ ಅವರು ಒಪ್ಕೊಳ್ತಿಲ್ಲ ಅನ್ನೋಂಥ ಸುದ್ದಿ ಭಾಳ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತು. ನೆನಪಿರ್ಬೇಕು ನಿಮಗೆಲ್ಲ. ಸ್ನೇಹಿತರೆ, ಸುಮ್ಮನೆ ಯೋಚನೆ ಮಾಡಿ ನೋಡ್ರಿ, ಯಾವಾಗ ಅದು ಮುಗೀತು ಅಂಥದ್ದೊಂದು ರಾಷ್ಟ್ರಪತಿದು ಆಯ್ಕೆ ಪ್ರಕ್ರಿಯೆ ಮುಗಿದಾದ ನಂತರದಲ್ಲಿ ಒಂದು ರಾಜ್ಯಸಭಾ ಸದಸ್ಯತ್ವ ಸ್ಥಾನಕ್ಕೆ ಅವ್ರಿಗೆ ಆಹ್ವಾನ ಬರುತ್ತೆ. ಇವರು ಥಟ್ ಅಂತ ಒಪ್ಕೊಳ್ತಾರೆ. ನಾವು ಯೋಚನೆ ಮಾಡ್ಬೇಕಲ್ಲಿ, ಒಂದು ರಾಜ್ಯಸಭಾ ಸದಸ್ಯರ ಸ್ಥಾನಕ್ಕೆ ಆಹ್ವಾನ ಬಂದ ತಕ್ಷಣವೇ ಒಪ್ಕೊಂಡಂಥ ವ್ಯಕ್ತಿ
ಇನ್ನು ರಾಷ್ಟ್ರಪತಿ ಸ್ಥಾನಕ್ಕೆ ಕರೆದಾಗ ಇವರು ಬೇಡ ಅಂತ ಹೇಳ್ಬಿಟ್ಟು ಅದನ್ನು ರಿಜೆಕ್ಟ್ ಮಾಡಿರ್ತಾರ, ನಯವಾಗಿ ತಿರಸ್ಕರಿಸಿದ್ರು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಬೊಬ್ಬೆ ಹೊಡೆದ್ರು, ತಿರಸ್ಕರಿಸಿರ್ತಾರ. ನಾವು ಯೋಚನೆ ಮಾಡ್ಬೇಕಲ್ಲ. ರಾಜ್ಯಸಭಾ ಸದಸ್ಯತ್ವಕ್ಕೆ ಇವರು ಹೋಗಿ ಅದನ್ನು ವಹಿಸ್ಕೊಂಡಂಥವ್ರು ಏನು ರಾಷ್ಟ್ರಪತಿ ಹುದ್ದೆನ ಬಿಡ್ತಾ ಇದ್ರ? ಇಲ್ವಲ್ಲ. ಅಷ್ಟು ವೀರೇಂದ್ರ ಹೆಗ್ಗಡೆ ಅವರಿಗೆ ಗೊತ್ತು. ಮುಂದುವರೆದು ಸುಮಾರು 10-12 ವರ್ಷಗಳಿಂದ ಒಂದು ಕೇಸ್ ನಡೀತಾ ಇದೆ. ಸೌಜನ್ಯ ಅಂತ ಹುಡುಗಿ ಏನು ಅಲ್ಲಿ ಕೊಲೆಯಾಗಿದೆ, ಅದ್ರ ಬಗ್ಗೆ ಕೇಸ್ ನಡೀತದೆ. ಸೊ ಅದರಲ್ಲಿ ಇವರು ಡಿಫೆನ್ಸ್ ಮಾಡ್ಕೊಂಡಿದ್ದು, ಅದ್ರ ಬಗ್ಗೆ ಇವರು ಮಾಹಿತಿ ಹಂಚ್ಕೊಂಡಿದ್ದು ಎಲ್ಲವೂ ಕೂಡ ತಮ್ಮಗಳಿಗೆ ಗೊತ್ತಿದೆ. ನಮಗೂ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಅಷ್ಟು ಗೊತ್ತು. ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ನಿಮಗೇನು ಗೊತ್ತು ಅಂದಾಗ ಈಗ ಎಲ್ರಿಗೂ ಗೊತ್ತಾಗ್ತದೆ. ಎಲ್ರಿಗೂ ಗೊತ್ತಿದೆ. ನಿಮಗೆ ಎಷ್ಟು ಗೊತ್ತಿರೋದು ನಮಗೂ ಅಷ್ಟೇ ಗೊತ್ತಿರುತ್ತೆ. ಆದರೆ ಒಂದೇನಾಗುತ್ತೆ ಅಂದರೆ, ನೀವು ಏನು ಈ ಪ್ರಶ್ನೆಯನ್ನು ಕೇಳಿದಂಥವ್ರು ಇರ್ತಾರಲ್ಲ, ಅವರು ಒಪ್ಕೊಂಡು ಹೊರಟಿರ್ತಾರೆ. ಅದನ್ನು ಹೇಳಿದ್ದೆಲ್ಲ ಸತ್ಯ ಅಂತ ತಿಳ್ಕೊಂಡಿರ್ತಾರೆ. ಇವರಿಗೆ ಪ್ರಶ್ನೆ ಮಾಡುವಂತಹ ಮನಸ್ಥಿತಿ ಇರೋದಿಲ್ಲ. ಮತ್ತು ಅವ್ರ ಮೇಲೆ ಭಕ್ತಿನೋ ಭಯನೋ ಏನೋ ಇರಬಹುದು, ಅಥವಾ ಅವ್ರ ಜಾತಿಯವರೇ ಆಗಿರ್ಬೋದು. ನಾನೊಂದು ಪ್ರಶ್ನೆ ಕೇಳಿರೋರು ಅವ್ರ ಜಾತಿಯವರೇ ಆಗಿರ್ಬೋದು, ಏನೋ ಅವ್ರ ಧರ್ಮದವರು. ಹಂಗಾಗಿ ಅವ್ರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆಗೆ ಅವ್ರ ಬಗ್ಗೆ ಹೇಳಿದಾಗ ಉರಿ ಬೀಳ್ತದೆ. ನಿಜ. ಆದರೆ ನಮಗೆ ಇಷ್ಟೆಲ್ಲ ಗೊತ್ತು ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ. ಇನ್ನೂ ಬೇಕು ಅಂತಂದರೆ ನಾವು ಆ ಸುತ್ತಮುತ್ತಲಿನ ಭಾಗಕ್ಕೆ ಹೋದರೆ ಅಲ್ಲಿಯ ಒಂದಷ್ಟು SC STಗಳ ಹಾಗೂ ಒಂದಷ್ಟು ಬಡತನದಲ್ಲಿರುವಂಥ ವ್ಯಕ್ತಿಗಳ ಜಮೀನುಗಳನ್ನು ಇವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಷಯವಾಗಿ ಸುಮಾರು ಜನ ಅವ್ರ ಮೇಲೆ ಒಂದು ಆಪಾದನೆಯನ್ನು ಹೇಳ್ತಿದ್ದಾರೆ. ಆ ಸುತ್ತಮುತ್ತ ಪ್ರದೇಶದೆಲ್ಲ SC ST ಜನಗಳದು, ಮತ್ತು ತೀರಾ ನಿರ್ಗತಿಕರದು, ಬಡವರು ಭಾಳ ಬಡತನದಲ್ಲಿ ಇದ್ದವರು ಇರ್ತಾರಲ್ಲ, ಅಂಥವ್ರಿಗೆ ಸಂಬಂಧಪಟ್ಟಂಥ ಜಮೀನನ್ನು ಕೂಡ ಇವರು ಅಲ್ಲಿ ಬೆದರಿಸಿ ವಶಪಡಿಸ್ಕೊಂಡಿದ್ದಾರೆ ಅನ್ನುವಂಥ, ಇವತ್ತಲ್ಲ ಅದು ಭಾಳ ಸುಮಾರು ವರ್ಷಗಳಿಂದನೂ ಕೂಡ ಅದು ಗೊತ್ತು. ಆದರೆ ಒಂದೇನು ಅಂದರೆ, ಆ ಧರ್ಮಸ್ಥಳದ ಮಂಜುನಾಥನ ಮೇಲೆ ಭಕ್ತಿ ಇತ್ತಲ್ಲ, ಆ ಭಕ್ತಿ ಜನಗಳು ಈ ವಿಷಯಗಳನ್ನು ಮಾತಾಡೋದನ್ನು ತಡೆದಿತ್ತು. ಯಾವಾಗ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅನ್ನೋದು ಬಂದು ಇಷ್ಟೆಲ್ಲ ರಾಡಿ ಸ್ಟಾರ್ಟ್ ಮಾಡ್ತಲ್ಲ, ಆವಾಗ ಅವರಲ್ಲಿದ್ದಂಥ ಏನು ಒಂದಷ್ಟು ಕಿವಿಗೆ ಬಿದ್ದಿತ್ತಲ್ಲ ಇವರಿಗೆ ವಿಷಯ, ಅದು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಯಿತು. ಮತ್ತು ಜೊತೆಗೆ ತಮ್ಮದೇ ಊರಿನಲ್ಲಿ ತಮ್ಮದೇ ಕುಟುಂಬಸ್ಥರ ವಿರುದ್ಧ ಏನು ಸೌಜನ್ಯ ಕೇಸು ಬಂತಲ್ಲ, ಆಗ ಇವರು ದಿಟ್ಟವಾಗಿ ಆ ಹೆಣ್ಣಿಗೆ ನ್ಯಾಯ ಕೊಡಿಸೋಕ್ಕೆ ಆಗಲಿಲ್ಲ. ಮತ್ತು ಅದನ್ನು ಡಿಫೆನ್ಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಆಗ ನೇರವಾಗಿ ಹೇಳಕ್ಕೆ ಹಿಡ್ಕೊಂಡ್ರು. ನಮಗೆ ಮಂಜುನಾಥ ಸ್ವಾಮಿ ಮೇಲೆ ಭಕ್ತಿ ಇದೆ, ಆದರೆ ಒಂದೇನಂದರೆ ಆ ಟ್ರಸ್ಟಿನ ಒಬ್ಬ ಸದಸ್ಯರು ಅಥವಾ ಧರ್ಮಾಧಿಕಾರಿ ಅವ್ರು ಮಾಡೋದನ್ನೆಲ್ಲ ನಾವ್ಯಾಕೆ ಒಪ್ಕೋಬೇಕು ಅನ್ನೋಂಥದ್ದನ್ನು ಅವರು ನಿಧಾನಕ್ಕೆ ಅರ್ಥ ಮಾಡಿಕೊಂಡು ಅವರು ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮಾತಾಡ್ತಾ ಇದ್ದಾರೆ ಅವರ ಬಗ್ಗೆ, ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಮಾತಾಡ್ತಿದ್ರು. ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಇಷ್ಟು ಗೊತ್ತು. ಇನ್ನೂ ಬೇಕು ಅಂದರೆ ಭಾಳಷ್ಟಿದೆ. ಯಾಕೆಂದರೆ ಒಂದು ಯಾವುದಾದ್ರೂ ಒಂದನ್ನು ತರ್ಕಬದ್ಧವಾಗಿ ನಾವು ತಿಳ್ಕೊಬೇಕಾದ್ರೆ ಮೊದಲು ಆ ವಸ್ತು ಅಥವಾ ಆ ವ್ಯಕ್ತಿ ಬಗ್ಗೆ ನಾವು ಒಂದು ಅಂಧಾಭಿಮಾನವನ್ನು ಬಿಟ್ಟು ವಸ್ತುನಿಷ್ಠವಾಗಿ ಅದನ್ನು ನೋಡಬೇಕು. ಆಗ ನಮಗೆ ಇರೋವಂಥ ಸತ್ಯ ಮತ್ತು ಸುಳ್ಳು, ವಾಸ್ತವ ಮತ್ತು ಉತ್ಪಾದಿತ ಸತ್ಯಗಳು ನಮಗೆ ಗೊತ್ತಾಗ್ತದೆ. ವಾಸ್ತವ ಸತ್ಯಗಳಂದರೆ ಇದ್ದಿದ್ದ ಹಾಗೆ, ಮತ್ತು ಉತ್ಪಾದಿತ ಸತ್ಯಗಳು ಅದೇನೋ ಇಲ್ಲದೆ ಇರೋದನ್ನು ಹೌದು ಅಂತ ನಿರೂಪಿಸೋಕೆ ಹೊರಡ್ತಾರಲ್ಲ, ಅದು ಉತ್ಪಾದಿತ ಸತ್ಯ. ವಾಸ್ತವ ಸತ್ಯ ಮತ್ತು ಉತ್ಪಾದಿತ ಸತ್ಯ ನಮಗೆ ಅವಾಗ ಗೋಚರಿಸ್ತವೆ. ನಾವು ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ, ಒಂದು ವಸ್ತುವಿನ ಬಗ್ಗೆ ಭಾಳ ಇಷ್ಟಪಟ್ಕೊಂಡು ಅದ್ರ ಮೇಲೆ ತುಂಬ ಅಭಿಮಾನ ಇಟ್ಕೊಂಡು ನೋಡಿದಾಗ ನಾವು ಅಲ್ಲಿ ಆಗೋವಂಥ ಯಾವ
ನೆಗೆಟಿವ್ ಪಾಯಿಂಟ್ಸು ನಮಗೆ ಕಾಣಲ್ಲ. ಹಾಗೆ ಒಬ್ಬ ವ್ಯಕ್ತಿಯ ವಿರುದ್ಧ ನಾವು ಫುಲ್ ನೆಗೆಟಿವ್ ಆಗಿ ನಾವು ನೋಡಿದಾಗ ಯಾವ ಪಾಸಿಟಿವ್ ಅಂಶಗಳು ಕೂಡ ನಮ್ಮ ಕಣ್ಣಿಗೆ ಬೀಳಲ್ಲ. ಹಾಗಾಗಿ ನಾವು ಅದನ್ನು ಹೇಗಿದೆಯೋ ಹಾಗೇ ನೋಡೋದಕ್ಕೆ ಪ್ರಯತ್ನ ಪಡಬೇಕು. ನಮಗೆ ಅಭಿಮಾನ ಬೇರೆ, ವಾಸ್ತವ ಬೇರೆ, ಅಭಿಮಾನ ಬೇರೆ. ವಾಸ್ತವವನ್ನು ಅದು ಹೇಗಿದೆಯೋ ಹಾಗೆ ಒಪ್ಕೋಬೇಕು. ಮತ್ತು ಭೂತದಲ್ಲಿ ಈಗಾಗಲೇ ನಡೆದೋಗಿರೋಂಥದ್ದು ಇದೆಯಲ್ಲ, ಅದು ಹೇಗಿದೆಯೋ ಹಾಗೆ ಒಪ್ಕೋಬೇಕು. ಸಾಧ್ಯವಾದರೆ ಭವಿಷ್ಯದಲ್ಲಿ ನಡೆಯುವಂಥವನ್ನ ನಾವು ಬದಲಾಯಿಸ್ಕೊಳ್ಳೋಕೆ ಅವಕಾಶ ಇರುತ್ತೆ. ಕೆಲವು ಇವತ್ತೇನೋ ಮಾಡೋದು ನಾಳೆ ತಪ್ಪಾಗಿ ಕನ್ವರ್ಟ್ ಆಗುತ್ತೆ, ತಪ್ಪಾಗಬಹುದು ಅಂತ ನಾವು ಅದ್ರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿದರೆ ಮುಂದಾಗುವಂತಹ ತಪ್ಪನ್ನು ಅಥವಾ ಅನಾಹುತವನ್ನು ತಡಿಬೋದು. ಹಾಗಾಗಿ ಅಂಧಾಭಿಮಾನ ಇದೆಯಲ್ಲ, ಅಂಧಾಭಿಮಾನ ಅಂತಂದರೆ ಅಲ್ಲಿ ಕುರುಡು ನಂಬಿಕೆ ಅಷ್ಟೇ. ಅಂಥದ್ದು ನಂಬಿಕೆ ಇಟ್ಕೊಂಡು ಹೋದಾಗ ನಮಗಿಲ್ಲೆಲ್ಲವೂ ಕೂಡ ನಮ್ಮ ಇಚ್ಛೆಗೆ ಇರಬೇಕು, ನಾವು ಅಂದ್ಕೊಂಡಂಗೆ ಇರಬೇಕು ಅಂತ ಬಯಸ್ತೀವಿ. ಅದ್ರ ವಾಸ್ತವನ ತಿಳ್ಕೊಳಕ್ಕೆ ಹೋದಾಗ ಅದು ಪಾಸಿಟಿವ್ ಆರ್ ನೆಗೆಟಿವ್. ಯಾಕಂದರೆ ಇಷ್ಟು ವರ್ಷಗಳು ಅದೇ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ದೊಡ್ಡ ಮಟ್ಟದ ಅಭಿಮಾನವನ್ನು ಇಟ್ಕೊಂಡು ಬಂದ್ರಲ್ಲ, ಇವತ್ತು ಹೇಳ್ತಿರೋ ಎಲ್ಲ ಜನಗಳು ಕೂಡ ವೀರೇಂದ್ರ ಹೆಗ್ಗಡೆ ಅವರನ್ನ ಒಂದು ರೀತಿ ಒಂಥರ ಮಂಜುನಾಥ ಸ್ವಾಮಿ ಆದಮೇಲೆ ಅಲ್ಲಿ ಧರ್ಮಸ್ಥಳದಲ್ಲಿ ನೆಕ್ಸ್ಟು ವೀರೇಂದ್ರ ಹೆಗ್ಗಡೆ ಅವರಪ್ಪ ಅನ್ನೋಂಥ ದೊಡ್ಡ ಮಟ್ಟದ ಅಭಿಮಾನ ಪ್ರೀತಿನ ತೋರಿಸಿದ್ರಲ್ಲ. ಈಗ ಹಿಂಗಾಗಿದೆ ಅಂದಾಗ ಯಾಕೆ ಹಿಂಗಾಗ್ತದೆ? ಅಂಥವ್ರು ಇದ್ದಾರಲ್ಲ. ಯಾಕಂದರೆ ಆ ಸಂಘಕ್ಕೆ ಬಂದಿದ್ದು, ಅಲ್ಲಿಂದ ಸಾಲ ತೊಗೊಂಡವರಾಗಲಿ ಕಟ್ತಿರೋರಾಗಲಿ ಎಲ್ಲ ನಡೆದಿರೋ ಘಟನೆ ಏನು ಅಂತಂದರೆ, ಅದು ಇಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಂತ ಬಂದಾಗ ಮಂಜುನಾಥರ ಮೇಲೆ ಎಷ್ಟು ನಂಬಿಕೆಯನ್ನು ಇಟ್ಕೊಂಡಿದ್ರು ದೇವ್ರ ಮೇಲೆ, ಅದೇ ರೀತಿ ವೀರೇಂದ್ರ ಹೆಗ್ಗಡೆ ಅವರಿದ್ದಾರೆ, ನಮಗಿಲ್ಲಿ ಅನ್ಯಾಯ ಆಗೋಲ್ಲ ಅನ್ನೋಂಥ ಒಂದು ದೊಡ್ಡ ಭರವಸೆಯನ್ನು ನಂಬಿಕೆಯನ್ನು ಇಟ್ಟುಕೊಂಡು ಆ ಜನ ಅದಕ್ಕೆ ಕೈ ಹಾಕಿದ್ರು. ಮತ್ತು ಇನ್ನೂ ಒಂದು, ಈ ಯಾರಾದರೂ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅಂತೇಳ್ಬಿಟ್ಟು ಕೇಳಿದಾಗ ಬೇರೆ ರೀತಿ ಮಾತಾಡೋದಕ್ಕೆ ಪ್ರಾರಂಭ ಆಗ್ತಾರೆ. ಕೆಲವು ಚಾನಲ್ಗಳಲ್ಲಿ ನೋಡಿದ್ವಿ, ಕೇಳೋಕ್ಕೆ ಆಗಲ್ಲ, ಅಸಹ್ಯವಾದ ಅಂಥ ಮಾತುಗಳನ್ನೆಲ್ಲ ಫೋನ್ಗಳ ಮೂಲಕ ಸಂಭಾಷಣೆಗಳಾಗಿರೋದನ್ನು ಕೇಳಿಸ್ಕೊಂಡಿದ್ದೀವಿ. ಒಂದು ಇವರು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ, ಅಲ್ಲಿ ಜನಗಳೇನಿದಾರಲ್ಲ, ಆ ಜನಗಳು ನಾವು ದುಡ್ಡು ಕಟ್ಟಲ್ಲ ಅಂತ ಹೇಳ್ತಿಲ್ಲ ಅವರು. ಮತ್ತೆ ಅರ್ಥ ಮಾಡ್ಕೋಬೇಕಾಗಿರೋದಿದು, ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಪರವಾಗಿ ನಿಂತು ಮಾತಾಡೋರೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ, ಅವರು ದುಡ್ಡು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಒಂದೇನಂದರೆ, ನೀವು ಕಟ್ಟಿರೋ ದುಡ್ಡಿಗೆ ಕರೆಕ್ಟಾಗಿ ನಮಗೆ ನೀವು ಯಾವ್ಯಾವ ರೀತಿ ಬಡ್ಡಿ ಹಾಕ್ತಿದ್ದೀರಿ, ಯಾವ್ಯಾವ ಥರ ತಗೊಳ್ತಾ ಇದ್ದೀರಿ ಅನ್ನೋದನ್ನು ನಮಗೆ ಕರೆಕ್ಟಾಗಿ ಲೆಕ್ಕ ಕೊಡಿ ಅಂತ ಕೇಳ್ತಿದ್ದಾರೆ ಅವರು. ಲೆಕ್ಕ ಕೊಡ್ರಿ ಅಂತ ಕೇಳ್ತಿದ್ದಾರೆ. ಅದನ್ನು ಮಾಡೋದಕ್ಕೇನು ಇವರು ಅದನ್ನ ಲೆಕ್ಕ ಕೇಳಿದ ತಕ್ಷಣ ನೀವು ಅವತ್ತು ಯಾಕೆ ಕೇಳಿಲ್ಲ ಇವತ್ತು ಕೇಳ್ತೀರಿ ಅಂದ್ಬಿಟ್ರೆ ಇಲ್ಲಿ ಏನೋ ನಡೆದಿದೆ ಅನ್ನೋ ಅನುಮಾನ ಬರಲ್ವಾ? ಮತ್ತು ಸಾಲದಕ್ಕೆ ಇವೆಲ್ಲ ಬೇರೆ ಉಸಾಬರಿ ಆಗಬೇಕಾಗಿತ್ತು. ಅವ್ರಿಗೆ ಆರೋಗ್ಯ ಕಾರ್ಡ್ ಅಂತ ಕೊಟ್ಟರೆ ಯಾರಿಗೆ ತೋರಿಸ್ತಾರೆ ಆರೋಗ್ಯ ಕಾರ್ಡು? ಆರೋಗ್ಯ ಕಾರ್ಡ್ ಕೊಡ್ತೀನಿ, LIC ಕೊಡ್ತೀವಿ, ಇವೆಲ್ಲ ಯಾಕ್ರಿ ಬೇಕಾಗಿತ್ತು? ಏನು ಅಂದ್ಕೊಂಡು ಹೊಟ್ಟಿದ್ರು ಅದಷ್ಟೇ ಮಾಡ್ಕೊಂಡಿದ್ರೆ ಆಗೋಗೋದು. ಮತ್ತು ಜೊತೆಗೆ ಒಂದು ಸಾಲ ಕೊಡಿಸಿದ ಅಂದಮೇಲೆ ಸಿಂಪಲ್ಲಲ್ಲೇನ್ರಿ, ಸಿಂಪಲ್ಲು ಏನು ನೀವು ಸಾಲ ಕೊಟ್ಟಿದ್ರಿ, ಆ ಬ್ಯಾಂಕಿಂದ ಏನಿದಿಲ್ಲ ಆ ಬ್ಯಾಂಕ್ ಖಾತೆ ಕೊಟ್ಟರೆ ಅವರೇ ಹೋಗ್ಬಿಟ್ಟು ತುಂಬಿಡ್ತಾರಲ್ಲ. ಈಗ ನೀವೇನು ಮಾಡ್ತೀರಿ, ನೀವು ಒಂದಷ್ಟು ಜನನ್ನ ವಸೂಲಿ ಮಾಡೋಕ್ಕೆ ಕಳಿಸ್ಕೊಟ್ಟಿದ್ರಿ, ಅವ್ರಿಗೆ ಸಂಬಳ ಕೊಡಬೇಕು. ಎಲ್ಲಿಂದ ಕೊಡ್ತೀರಿ? ಈಗೇನು ಹೆಚ್ಚು ಕಡಿಮೆ ನೀವು ಲೆಕ್ಕ ಕೊಡ್ತಿದ್ದಾರೆ, ನಾವು ಇಷ್ಟು ಕೊಟ್ಟಿದ್ರೆ ಇಷ್ಟು ಆಗಿರುತ್ತಾಗಲೇ, ಇಷ್ಟು ಕಮ್ಮಿ ಆಗಿರುತ್ತೆ, ನಾವು ಇಷ್ಟು ಹಾಗೆ ಮುಂದಿನ ವಾರ ನೋಡಿದ್ರೆ ಮತ್ತೆ ಅದು ಜಾಸ್ತಿ ಆಗಿರುತ್ತೆ ಅಂತ ಎಲ್ಲ ಹೇಳ್ತಾರಲ್ಲ. ಈ ರೀತಿ ಎಲ್ಲ ಲೆಕ್ಕ ಅಲ್ಲಿಂದ ದುಡ್ಡು ತೆಗೆದು ಆ ವಸೂಲಿಗೆ ಹೋಗೋರಿಗೆ ಸಂಬಳ ಕೊಡಬೇಕು. ಇನ್ನು ನೀವು ದೊಡ್ಡ ಆಫೀಸ್ ಮಾಡ್ಕೊಂಡು ಅಲ್ಲಿ ಒಂದಷ್ಟು ಜನನ್ನೆಲ್ಲ ಕುಂದಿಸಿದಿರಲ್ಲ, ಅವರಿಗೆಲ್ಲ ಸಂಬಳ ಕೊಡಬೇಕು. ಎಲ್ಲಿಂದ ಕೊಡ್ತೀರಿ ಅಂದರೆ ನೀವು ಇವಾಗೇನು ಲೆಕ್ಕ ಕೊಡೋಕ್ಕಾಗ್ತಿಲ್ವಲ್ಲ ಅವರಿಗೆ. ಲೆಕ್ಕ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೀರಲ್ಲ, ಅಥವಾ ಬೇರೆ ಏನೋ ಸಬು ಬೇಳ್ತಿದ್ದೀರಲ್ಲ, ಆ ಲೆಕ್ಕ ಕೊಡೋಕೆ ಆಗದೆ ಇರೋ ಕಾರಣನೇ ಇವರಿಗೆ ಕೊಡ್ತಿರುವಂಥ ಸಂಬಳ. ಅಲ್ಲಿಂದ ಎತ್ತಿ ಇವರಿಗೂ ಸಂಬಳ ಕೊಡ್ತಿದ್ದೀರಿ. ಅದಕ್ಕೆ ನಿಮಗೆ ಅವ್ರಿಗೆ ಲೆಕ್ಕ ಕೊಡೋಕ್ಕಾಗ್ತಿಲ್ಲ. ಕರೆಕ್ಟಾಗಿ ಬಡ್ಡಿ ಇಷ್ಟ ಆಗಿರುತ್ತೆ, ಈ ವಾರ ನಾನು 2700 ರೂಪಾಯಿ ಕಟ್ಟಬೇಕಾಗಿದೆ, ಮುಂದಿನ ವಾರಕ್ಕೆ ಅದು ಕಡಿಮೆ ಆಗುತ್ತೆ ಅಂತ ಹೇಳಿರ್ತೀರಿ. ಆದರೆ ಅದು ಆಗಿರಲ್ಲ, ಅಷ್ಟೇ ಕಟ್ಕೊಂಡು ಹೋಗ್ತಾರೆ. ಮತ್ತು ಒಂದು ವಾರ ಮಾತ್ರ ಕಡಿಮೆ ತಗೊಂಡು ಇನ್ನೊಂದು ವಾರ ಅದೇ 2700 ರೂಪಾಯಿ ಕಟ್ಸ್ಕೊಳ್ತೀರಿ ಅಂದರೆ
ಒಂದು ವಾರದಲ್ಲಿ 2,000 ಕಟ್ಸ್ಕೊಂಡು ಮತ್ತೆ ಮುಂದುವರೆದು 2,700 ಕಟ್ಸ್ಕೊಳ್ತೀವಿ ಅಂದಾಗ ಏನಾಯ್ತು ಅಲ್ಲಿಗೆ? ಯಾಕಂದರೆ ಹೌದಲ್ಲ, ಈಗ ಈ ವಾರ ಹೋದ ವಾರದಲ್ಲಿ 100 ರೂಪಾಯಿ 200 ರೂಪಾಯಿ ಕಮ್ಮಿ ಕಟ್ಟಿದ್ದೀವಿ ನಾವು, ಈಗ ಮತ್ತೆ ಮೊದಲೆಷ್ಟು ಕಟ್ಟಿದ್ದೀವಿ ಅಷ್ಟೇ ಕಟ್ತಿದ್ದೀವಿ ಅಂದಾಗ ಅದು ಏನು ಮಾಡ್ತೀರಿ ನೀವು, ಇವ್ರುಗಳಿಗೆ ಸಂಬಳ ಕೊಡೋದು ಆ ದುಡ್ಡಿಂದ. ಇಷ್ಟೆಲ್ಲ ಬೇಕಾಗಿಲ್ಲಲ್ರಿ, ಅವ್ರಿಗೆ ಸಾಲ ಕೊಟ್ರಿ, ಸಾಲ ಕೊಟ್ಟಾದ್ಮೇಲೆ ನೀವು ಮಾನಿಟ್ರಿಂಗ್ ಮಾಡ್ಬೋದು. ಬೇಕಂದ್ರೆ ಸಾಲ ಕಟ್ಟಿ ಅಂತ ಹೇಳ್ಬಿಟ್ಟು ಏನು ಬ್ಯಾಂಕಲ್ಲಿ ಹೇಳ್ತಾರಲ್ಲ, ಹಂಗೆ ಹೇಳಿದ್ರೆ ಆಗೋಯ್ತು. ನೀವು ದುಡ್ಡೆಲ್ಲ ಇಸ್ಕೊಂಬರ್ರಿ, ಇಲ್ಲಿ ತರ್ರಿ, ಇಲ್ಲೊಬ್ಬನ ಅಪ್ಲೋಡ್ ಮಾಡೋದಕ್ಕೆ ಅಪ್ಲೋಡ್ ಮಾಡೋನು ಅವನು ಶುಲ್ಕ ಇಷ್ಟು. ಆಗ ನೀವು ಲೆಕ್ಕ ಕೊಡೋ, ಯಾಕಂದ್ರೆ ನೇರವಾಗಿ ಹೇಳ್ತಿಲ್ಲ ನಾವು, ನಿಮ್ಮ ದುಡ್ಡಲ್ಲೇ ತೆಗೆದು ನಿಮ್ಮ ದುಡ್ಡಿಗೆ ನಾವು ಬ್ಯಾಂಕ್ ಅವ್ರು ಕೊಟ್ಟಿರೋ ಬಡ್ಡಿ ಬಿಟ್ಟು ಇವ್ರಿಗೆ ಸಂಬಳ ಕೊಡೋಕ್ಕೋಸ್ಕರ ನಾವೊಂದಷ್ಟು ಎಕ್ಸ್ಟ್ರಾ ನಿಮಗೆ ಬಡ್ಡಿ ಹಾಕಿ ಇಷ್ಟೆಲ್ಲ ಆಗ್ತಿರೋದ್ರಿಂದ ನಿಮ್ಮ ಲೆಕ್ಕ ಹೆಚ್ಚು ಕಡಿಮೆ ಆಗ್ತಾ ಇದೆ. ಯಾಕೆಂದ್ರೆ ಇವ್ರುಗಳಿಗೆ ನಾವು ಸಂಬಳ ಕೊಡ್ತಾ ಇದ್ದೀವಿ ಅಂತನೂ ನೇರವಾಗಿ ಹೇಳ್ತಿಲ್ಲ. ಮಾತಾಡೋರು ಏನು ಮಾಡ್ತಾರೆ, ಬ್ಯಾಂಕಿಂದ ಬಡ್ಡಿದು ಎಷ್ಟಿರುತ್ತೋ ಅಂತ ಹೇಳ್ಬಿಟ್ಟು ಅದನ್ನ ನೋಡ್ತಾರೆ. ಬ್ಯಾಂಕ್ ಬಡ್ಡಿ ಎಷ್ಟು, ಇಷ್ಟು ಬಡ್ಡಿ, ಬ್ಯಾಂಕಿನ ಬಡ್ಡಿ ಇಷ್ಟು, ಅಷ್ಟೇ ಅಂತಾರೆ. ಅರೆ ಮತ್ತು ಸಂಬಳ ಎಲ್ಲಿಂದ ಕೊಡ್ತಿದ್ದೀರಿ ಅವ್ರಿಗೆ? ವಸೂಲಿಗಾರರಿಗೆ, ಅಲ್ಲಿ ಕಂಪ್ಯೂಟರ್ ಆಪ್ರೇಟರ್ಗಳಿಗೆ, ಕಸ ಹೊಡಿಯೋನಿಗೆ ಎಲ್ಲಿಂದ ಕೊಡ್ತಿದ್ದೀರಿ ಸಂಬಳ? ಇವರಿಂದನೇ ತೆಗುತ್ತಾನೆ, ಅದಕ್ಕೆ ಲೆಕ್ಕ ಹೆಚ್ಚಾಗ್ತದೆ ತಾನೆ. ಅವಾಗ ಅದೆಲ್ಲ ಸೇರ್ಕೊಂಡು ನೀವು ಬಡ್ಡಿ ಲೆಕ್ಕಕ್ಕೆ ಆಗ್ತಾ ಇದ್ದೀರಿ. ಅದನ್ನ ನಿಂತವ್ರು ಹಿಂಗೆ ಮಾತಾಡ್ತಾರಲ್ಲ ಮಧ್ಯದಲ್ಲಿ, ಅದ್ರ ಪರವಾಗಿ ಅಂತ ಅರ್ಥ ಮಾಡ್ಕೋಬೇಕು. ಬಡ್ಡಿ ಅವರೇನೋ ಬ್ಯಾಂಕಿಂದ ಹಾಕೋ ಬಡ್ಡಿ ಅಷ್ಟೇನೆ, ಬ್ಯಾಂಕಿಂದ ಎಷ್ಟು ಬಡ್ಡಿ ಅಂತ ಇರುತ್ತೋ ಅಷ್ಟೇ ಹಾಕ್ತಿದ್ದಾರೆ. ಆದರೆ ಎಕ್ಸ್ಟ್ರಾ ನಿಮ್ಮ ಬಾಡಿಗೆಗೆ, ಆಫೀಸ್ ಬಾಡಿಗೆ, ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರಲ್ಲ ವಸೂಲಿಗೆ ಹೋಗೋರು, ಅವರಿಗೆ ಸಂಬಳ, ಆಫೀಸಲ್ಲಿ ಕಂಪ್ಯೂಟರ್ ಆಪ್ರೇಟರ್ಗಳು ಅವ್ರಿಗೆ ಸಂಬಳ, ಬರೆಯೋರಿಗೆ ಸಂಬಳ, ನೀವು ಹೋಗಿ ಬರೋರಿಗೆ ಖರ್ಚು, ಇವನ್ನೆಲ್ಲ ಎಲ್ಲಿಂದ ತರ್ತೀರಿ ಅಂದರೆ ಅವ್ರ ಮೇಲೆ ಇವೆಲ್ಲ ಲೆಕ್ಕ ಹಾಕಿ ಅವ್ರ ಅಮೌಂಟಿಗೆ ನೀವೊಂದಷ್ಟು ಬಡ್ಡಿ ಎಕ್ಸ್ಟ್ರಾ ಹಾಕ್ತಿದ್ದೀರಿ. ನೀವೊಂದಷ್ಟು ನಿಮ್ಮದು ಬ್ಯಾಂಕಿಂದ ಎಷ್ಟಿರ್ಬೇಕು ಅಷ್ಟೇ ಇದೆ ಬಡ್ಡಿ, ಆದರೆ ನಿಮ್ಗಳಿಗೆಲ್ಲ ಸಂಬಳ ಬೇಕಲ್ಲ, ಅದನ್ನು ತೆಗಿತಾ ಇದ್ದೀರಿ. ಹಂಗಾಗಿ ಅಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆ. ಇದನ್ನ ಯಾರು ಹೇಳ್ತಿಲ್ಲ. ಮತ್ತೆ ಅದ್ರ ಪರವಾಗಿ ಮಾತಾಡ್ತಿರೋರು ಇಷ್ಟು ಅರ್ಥ ಮಾಡ್ಕೊಂಡ್ರೆ ಸಾಕು. ಅಲ್ಲಿ ಕೆಲಸ ಮಾಡೋಂಥವ್ರಿಗೆಲ್ಲ ಇವರಿಂದನೇ ತೆಗೆದು ದುಡ್ಡು ಕೊಡ್ತಾ ಇದೀವಿ. ಆಫೀಸಿಗೆ ಬಾಡಿಗೆಯಿಂದ ಹಿಡ್ಕೊಂಡು ಕಸ ಹೊಡಿಯೋ ತನಕನೂ ಇದೇ ದುಡ್ಡಲ್ಲೇ ಕೊಡ್ತಾ ಇದೀವಿ ಅನ್ನೋ ಸತ್ಯನೇ ಒಪ್ಕೊಳ್ಳೋಕೆ ತಯಾರಿಲ್ಲ. ಹಾಗಾಗಿ ಇಷ್ಟೆಲ್ಲ ಗೊಂದಲಗಳು. ಬ್ಯಾಂಕ್ ಬಡ್ಡಿ ಎಷ್ಟು ಅಷ್ಟೇ ಇರುತ್ತೆ. ಇವರಿಗೆಲ್ಲ ಸಂಬಳ ಕೊಡಬೇಕು ಅಂದರೆ ಎಲ್ಲಿಂದ ಕೊಡ್ತಾರೆ ಅವರು? ಅದೇ ದುಡ್ಡಲ್ಲೇ. ಅದನ್ನು ಇವರು ಆ ಸತ್ಯನ ಹೊರಗೆ ಹೇಳ್ತಿಲ್ಲ ಅಷ್ಟೇ. ಏನಾದ್ರೂ ಅದ್ರ ಬಗ್ಗೆ ತಿಳ್ಕೊಂಡು ಅದ್ರ ಪರವಾಗಿ ಬೊಬ್ಬೆ ಹೊಡೆಯುವಂಥವ್ರು ಅರ್ಥ ಮಾಡ್ಕೋಬೇಕು, ಹೌದಲ್ಲ ಅಂತ. ಯಾಕಂದ್ರೆ ಕಟ್ಟೋರು ಕೆಲವ್ರು ಎಂಥವ್ರು ಅಂದರೆ ಇಂಥವು ಮಾತಾಡೋದು, ಅಲ್ಲಿಂದ ಮಾಮೂಲಿ ಬಡ್ಡಿಗೆ ತೊಗೊಂಡು ಇವರು ಅದರ 10 ಪಟ್ಟು ಹೊರಗೆ ಬಡ್ಡಿಗೆ ಬಿಟ್ಕೊಂಡಿರೋರಿದ್ದಾರೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಸಾಲ ತೊಗೊಂಡು ಅದರ ಡಬ್ಬಲ್ 10 ಪಟ್ಟು ಬಡ್ಡಿ ಕೊಟ್ಕೊಂಡಿರೋರು ಇದ್ದಾರೆ. ಅಲ್ಲಿ ತಗೊಂಡಿರೋ ಸಾಲ ಮತ್ತು ಅದನ್ನು ದುಪ್ಪಟ್ಟಕ್ಕೆ ಸಾಲ ಕೊಟ್ಕೊಂಡಿರೋದು. ಅಂಥವ್ರು ಏನು ಮಾಡ್ತಾರೆ ಅಂದರೆ, ನಮಗೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಒಳ್ಳೇದಾಗಿದ್ದರೆ ಸಮಸ್ಯೆ ಇಲ್ಲ, ನೀವು ಕಟ್ಕೊಂಡು ಹೋಗ್ರಿ. ಸಮಸ್ಯೆ ಆಗಿರೋರು ಕೇಳ್ತಿದ್ದಾರೆ, ಲೆಕ್ಕ ಕೇಳ್ತಿದ್ದಾರೆ. ನಮಗೆ ಲೆಕ್ಕ ಕೊಡ್ರಿ, ನಾವೇನು ದುಡ್ಡು ಕಟ್ಟಲ್ಲ ಅಂತ ಹೇಳ್ತಿಲ್ಲ, ದುಡ್ಡು ಕಟ್ತೀವಿ, ನಮಗೆ ಕರೆಕ್ಟಾಗಿ ಲೆಕ್ಕ ಕೊಡ್ರಿ. LIC ಏನಾಯ್ತು ಅದಕ್ಕೆ ಕೊಡ್ರಿ, ಅದೇನು ಆರೋಗ್ಯ ಕವಚಕ್ಕಂತ ದುಡ್ಡು ತೆಗಿತೀರಿ ಅದಕ್ಕೆ ಲೆಕ್ಕ ಕೊಡ್ರಿ, ನಮ್ಮ ಉಳಿತಾಯ ಅದಕ್ಕೆ ಲೆಕ್ಕ ಕೊಡ್ರಿ ಅಂತ ಕೇಳ್ತಿದ್ದಾರೆ. ನೀವು ಲೆಕ್ಕ ಕೇಳ್ದಂಗೆ ಅವರು ಲೆಕ್ಕ ಕೇಳ್ತಿದ್ದಾರೆ ಅಷ್ಟು ಬಿಟ್ಟರೆ ಇಲ್ಲೇನು ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮೇಲೆ ಅವ್ರಿಗೆ ಯಾವುದೇ ದ್ವೇಷಗಳಿಲ್ಲ. ಇಷ್ಟು ವರ್ಷಗಳು ನಡ್ಸ್ಕೊಂಡು ಬಂದಿರೋರು ಅದನ್ನೇ ಯಾಕೆ ದ್ವೇಷಿಸ್ತಾರೆ? ಯಾವಾಗ ಒಂದಷ್ಟು ಅವರಿಗೆ ಅನುಮಾನಗಳು ಹುಡ್ತವೋ ಆವಾಗ ಕೇಳ್ತಾ ಇದ್ದಾರೆ. ಅದನ್ನು ಅನುಮಾನನ ಬಗೆಹರಿಸ್ಬೇಕು ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿದೆ ಅಲ್ವಾ? ಏನಾದರೂ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಅದ್ರ ಪರವಾಗಿದ್ದೀವಿ ಅಥವಾ ಇನ್ನೇನೋ ಅಂತ ಕಂಡಾಗ ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ಅವು ಬೇರೆ ಅದಕ್ಕೆ ದಾರಿ ಮಾಡಿಕೊಡ್ತಾವೆ ಅಷ್ಟೇ. ನಮಸ್ಕಾರ.